Good morning and welcome to all to DCE's LMS classes. Today I would like to discuss in this video about meaning, concept, definitions of free trade policies, advantages and disadvantages. ಹೀಗಿರುವಾಗ ಪ್ರತಿಯೊಂದು ದೇಶ ವ್ಯಾಪಾರಕ್ಕಾಗಿ ತನ್ನದೇ ಆದಂಥ ಒಂದು ನೀತಿಯನ್ನು ಅನುಸರಿಸ್ತದೆ. ಆ ನೀತಿಯ ಮುಖಾಂತರನೇ ತನ್ನೆಲ್ಲ ವ್ಯಾಪಾರ ವಹಿವಾಟುಗಳನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇರ್ತದೆ. ಆದ್ದರಿಂದ ಪ್ರತಿಯೊಂದು ದೇಶವು ತನ್ನ ಆಂತರಿಕ ಹಾಗೂ ಬಾಹ್ಯ ವ್ಯಾಪಾರಕ್ಕಾಗಿ ತನ್ನದೇ ಆದಂತಹ ನೀತಿಯನ್ನು ಅನುಸರಿಸುವುದಕ್ಕೆ ವ್ಯಾಪಾರ ನೀತಿ ಅಂತ ಹೇಳ್ತೀವಿ. ಅಂದರೆ ಇದು ದೇಶಗಳ ವ್ಯಾಪಾರದ ಧೋರಣಿ ಅಂತಲೂ ನಾವು ಅನ್ಬೋದು. ಒಂದು ದೇಶ ತನ್ನ ವ್ಯಾಪಾರ ಹಾಗೂ ವಾಣಿಜ್ಯಗಳಿಗೆ ಸಂಬಂಧಿಸಿದಂತೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ತನ್ನದೇ ಆದಂತಹ ಒಂದು ಧೋರಣಿ ಅಥವಾ ನೀತಿಯನ್ನು ಅಳವಡಿಸಿಕೊಂಡು ಈ ವ್ಯಾಪಾರವನ್ನು ಮಾಡ್ತಾ ಇರ್ತದೆ. ವ್ಯಾಪಾರ ನೀತಿಯು ದೇಶದ ಸಮಗ್ರ ಆರ್ಥಿಕ ನೀತಿಗೆ ಪೂರಕವಾಗಿ ಕರ್ತವ್ಯವನ್ನು ಮಾಡ್ತಾ ಇರತಕ್ಕಂಥದ್ದಾಗಿರ್ತದೆ. ಹೀಗೆ ಪ್ರತಿಯೊಂದು ದೇಶದ ವ್ಯಾಪಾರದ ನೀತಿಯಲ್ಲಿ ಮುಕ್ತ ವ್ಯಾಪಾರದ ನೀತಿ ಮತ್ತು ರಕ್ಷಣಾತ್ಮಕ ವ್ಯಾಪಾರ ನೀತಿಗಳಂತಕ್ಕಂಥವು ಇಲ್ಲಿ ಬರ್ತವೆ. ಆದ್ದರಿಂದ ಫ್ರೀ ಟ್ರೇಡ್ ಮೀನ್ಸ್ ದ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೈ ಪೀಪಲ್ ಆಫ್ ಡಿಫರೆಂಟ್ ಕಂಟ್ರೀಸ್. ಪೀಪಲ್ ಆಫ್ ಫ್ರೀ ಟ್ರೇಡ್ ಕಂಟ್ರಿ ಆರ್ ಫ್ರೀ ಟು export goods and import goods and services from foreign countries. There is no direct and indirect restriction or control on the exports and imports of goods and services. ಹೀಗಿರ್ತದೆ. ಅಂದರೆ ಯಾವ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲಿ ಇರುವುದಿಲ್ಲ. ದ ಜನರಲ್ ಮೆಥಡ್ ಆಫ್ ಫ್ರೀ ಟ್ರೇಡ್ ರಿಸ್ಟ್ರಿಕ್ಷನ್ ಆ್ಯಂಡ್ ಕಂಟ್ರೋಲ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ಡೆಫಿನೇಷನ್ಸ್ ಆಫ್ ಫ್ರೀ ಟ್ರೇಡರ್ಸ್. Therefore, free trade refers to free movement of goods between the countries. Therefore, no restrictions of any kind on trade between the countries ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಮುಕ್ತ ವ್ಯಾಪಾರ ನೀತಿ ಅಂತಂದರೆ ಆ ವ್ಯಾಪಾರದ ಮೇಲೆ ಯಾವ ತರಹದ ನಿರ್ಬಂಧನೆಗಳು ಹೇರಲಾಗಿರುವುದಿಲ್ಲ. ಫ್ರೀಯಾಗಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನು, ಉತ್ಪಾದನಾಂಗಗಳ ಜೊತೆಗೆ ಉತ್ಪನ್ನಗಳೆಲ್ಲವೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿದಾಡ್ತಾ ಇರ್ತವೆ. ಮುಕ್ತ ವ್ಯಾಪಾರ ನೀತಿ ಎಂದರೆ ವ್ಯಾಪಾರದ ಮೇಲೆ ಯಾವ ನಿರ್ಬಂಧನೆಗಳು ಇರಲಾರ್ದಂಥ ಒಂದು ಸ್ಥಿತಿ ಅನ್ನುವುದು ಇದರಿಂದ ಗೊತ್ತಾಗ್ತದೆ. ಈ ಮುಕ್ತ ವ್ಯಾಪಾರ ನೀತಿಯನ್ನು ಫಿಸಿಯೋಕ್ರಾಟ್ಸ್ ಅಂದರೆ ಕೃಷಿ ಪಂಥೀಯರು ಮತ್ತು ಸಂಪ್ರದಾಯ ಪಂಥದ ಪಿತಾಮಹ ಎನಿಸ್ಕೊಂಡಿರ್ತಕ್ಕಂಥ ಆಡಮ್ ಸ್ಮಿತ್ರಿಂದ ಸ್ಥಾಪಿತಗೊಂಡಿರ್ತಕ್ಕಂಥ ಒಂದು ಸ್ಕೂಲ್ನಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಅವರು ಚರ್ಚೆಯನ್ನು ಮಾಡಿರ್ತಾರೆ. ಅಂತಾರಾಷ್ಟ್ರೀಯ ಶ್ರಮ ವಿಭಜನೆಯ ಆಧಾರದ ಮೇಲೆ ಮುಕ್ತ ವ್ಯಾಪಾರ ನೀತಿ ತನ್ನ ತಳವನ್ನು ಊರಿಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ. ಮುಕ್ತ ವ್ಯಾಪಾರ ನೀತಿಯು ಸ್ವಯಂಚಾಲಿತ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಅಥವಾ ಸೆಲ್ಫ್ ಅಡ್ಜಸ್ಟೇಬಲ್ ಆರ್ಥಿಕ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನು ಹೊಂದಿದೆ. ಮುಕ್ತ ವ್ಯಾಪಾರ ನೀತಿಯ ಪ್ರಬಲ ಪ್ರತಿಪಾದಕ ಹಾಗೂ ಅರ್ಥಶಾಸ್ತ್ರದ ಪಿತಾಮಹನಾದ ಆಡಮ್ ಸ್ಮಿತ್ ರವರು ಮುಕ್ತ ವಾಣಿಜ್ಯ ನೀತಿಯನ್ನು ದೇಶೀಯ ಮತ್ತು ವಿದೇಶೀಯ ವಸ್ತುಗಳಿಗೆ ಯಾವುದೇ ವ್ಯತ್ಯಾಸವನ್ನು ಕಲ್ಪಿಸದಿರುವ ವ್ಯಾಪಾರ ನೀತಿ ಅಂತ ಅವರು ಹೇಳ್ತಾರೆ. ಅದಕ್ಕಾಗಿ ಫ್ರೀ ಟ್ರೇಡ್ ರೆಫರ್ಸ್ ಟು ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಬಿಟ್ವೀನ್ ದ ಕಂಟ್ರೀಸ್. ದೇರ್ ಆರ್ ನೋ ರಿಸ್ಟ್ರಿಕ್ಷನ್ಸ್ ಆಫ್ ಎನಿ ಕೈಂಡ್ ಆನ್ ಟ್ರೇಡ್ ಬಿಟ್ವೀನ್ ದ ಕಂಟ್ರೀಸ್ ಅಂತಕ್ಕಂಥ ಮಾತು ಬರ್ತದೆ. According to Adam Smith, the term free trade denotes that system of commercial policy which draws no restriction between domestic and foreign commodities. According to Jagdish Bhagwati, renowned economist in the field of international trade, free trade policy is defined as absence of tariffs, quotas, exchange restrictions, taxes and subsidies on production, factor use and consumption. Therefore, free trade ಇಲ್ಲಿ ಕೊನೆಗೆ ಫ್ರೀ ಟ್ರೇಡ್ ಡಸಂಟ್ ಮೀನ್ ದ್ಯಾಟ್ ನೋ ಡ್ಯೂಟೀಸ್ ಆನ್ ದಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕಮಾಡಿಟೀಸ್, ಬಟ್ ಡ್ಯೂಟೀಸ್ ಆರ್ ಇಂಪೋಸ್ಡ್ ಫಾರ್ ರೆವಿನ್ಯೂ ಸೇಕ್ ಬಟ್ ನಾಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕಾಗ್ತದೆ. ಆದ್ದರಿಂದ ಮುಕ್ತ ವ್ಯಾಪಾರದ
ಶ್ರಮ ವಿಭಜನೆಯ ಲಾಭವನ್ನು ಎಲ್ಲ ದೇಶಗಳು ಸಮಾನವಾಗಿ ಹಂಚಿಕೊಳ್ಳಲು ಸಾಧ್ಯವಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ವ್ಯಾಪಾರವು ಒಂದು ನೈಸರ್ಗಿಕ ಪ್ರಕ್ರಿಯೆ. ಆದ್ದರಿಂದ ವ್ಯಾಪಾರಕ್ಕೆ ತಡೆ ಒಡ್ಡಿದರೆ ದೇಶದ ಪ್ರಗತಿಗೆ ಅಲ್ಲಿ ಮಾರಕವಾಗ್ತದೆ. ಅದಕ್ಕೋಸ್ಕರ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಎನ್ನುವುದೇ ಇದರ ಅಭಿಮತವಾಗಿದೆ. ಫ್ರೀ ಟ್ರೇಡ್ ಅಂತಂದರೆ ಲೇಸೆ ಫೇರ್ ಪಾಲಿಸಿ ಅಂತ ನಾವಿಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಯಾವ ಅಡೆತಡೆಗಳು ಉತ್ಪಾದನಾಂಗಗಳ ಮೇಲೆ ಆಗಲಿ ಉತ್ಪನ್ನಗಳ ಮೇಲೆ ಆಗಲಿ ಇರುವುದಿಲ್ಲ ಅಂತಕ್ಕಂಥದ್ದೇ ಫ್ರೀ ಟ್ರೇಡ್ನ ಒಂದು ಮುಖ್ಯ ಉದ್ದೇಶವಾಗಿದೆ. ಮುಂದುವರೆದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಮಾತಿಗೆ ಬಂದರೆ, ಮುಂದೆ ಫ್ರೀ ಟ್ರೇಡ್ನಲ್ಲಿ ಮುಕ್ತ ವ್ಯಾಪಾರದ ನೀತಿಯ ಅನುಕೂಲಗಳು ಹಾಗೂ ಅನಾನುಕೂಲಗಳನ್ನು ನಾವು ನೋಡುವುದಾದರೆ, ಇಲ್ಲಿ ಆಡಮ್ ಸ್ಮಿತ್ ರವರು ಹೇಳುವಂತೆ ಮುಕ್ತ ವ್ಯಾಪಾರವೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರಮ ವಿಭಜನೆಯಾಗುತ್ತದೆ. ಅಂದರೆ ಪ್ರತಿ ವ್ಯಕ್ತಿ ತನ್ನ ಉದ್ಯಮವನ್ನು ಬಳಸಿಕೊಳ್ಳುವಾಗ ತನ್ನ ನೆರೆಮನೆಯವನ ಉದ್ಯಮಕ್ಕಿಂತ ತನ್ನ ಉದ್ಯಮ ಹೆಚ್ಚು ಪ್ರಯೋಜನ ಹೊಂದುವಂತೆ ನೋಡಿಕೊಳ್ಳುತ್ತಾನೆ. ಅಂದರೆ ಸ್ವಹಿತ ಅಥವಾ ಸ್ವಂತ ಹಿತ, ಸೆಲ್ಫ್ ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಲ್ಲ, ಅದು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬನಿಗೂ ಪ್ರಮುಖವಾಗಿರುವ ಸ್ವಹಿತ ಅಂತಕ್ಕಂಥದ್ದು ಪ್ರತಿಯೊಬ್ಬನಿಗೂ ಪ್ರಮುಖವಾಗಿರುವುದರಿಂದ ಅದು ಎಲ್ಲರನ್ನು ಮುನ್ನಡೆಸುವ ಕಾರ್ಯನಿರ್ವಹಿಸುತ್ತದೆ. ಇದನ್ನೇ ಅವರು ಇನ್ವಿಸಿಬಲ್ ಹ್ಯಾಂಡ್ ಅಥವಾ ಕಾಣದ ಕೈ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಈ ಒಂದು ವಿಷಯವನ್ನು ಅವರು ಅಂಟಿಸಿದ್ದಾರೆ. ಯಾವುದು? ಕಾಣದ ಕೈ ಕಲ್ಪನೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಹಿತಕ್ಕಾಗಿ ತನ್ನನ್ನು ತಾನು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾನೆ. ಅದರಿಂದಾಗಿ ಅದು ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ರಾಷ್ಟ್ರದ ಉದ್ಧಾರ ಕೂಡ ಅಲ್ಲಿಂದ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದೇ ಆಡಮ್ ಸ್ಮಿತ್ ರವರ ಈ ಒಂದು ಮುಕ್ತ ವ್ಯಾಪಾರದ ಗುಟ್ಟಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ತೀವಿ. ಪ್ರತಿಯೊಬ್ಬರ ವಿಷಯದಲ್ಲಿ ಯಾವುದು ಸತ್ಯವಾಗಿರುತ್ತದೆಯೋ ಅದು ಒಂದು ದೇಶದ ಅಥವಾ ಸಾಮ್ರಾಜ್ಯದ ವಿಷಯದಲ್ಲಿಯೂ ಕೂಡ ನಿಜವಾಗಿರುತ್ತದೆ ಅಂತಕ್ಕಂಥದ್ದು ಇವರ ಒಂದು ವಾದವಾಗಿದೆ. ಮುಂದುವರೆದು ಈ ಒಂದು ಮುಕ್ತ ವ್ಯಾಪಾರದಿಂದ ಆಗ್ತಕ್ಕಂಥ ಲಾಭಗಳನ್ನು ನಾವು ಮೊದಲನೇದಾಗಿ ನೋಡಿದರೆ, ಮ್ಯಾಕ್ಸಿಮಮ್ ಪ್ರೊಡಕ್ಷನ್, ಅಧಿಕ ಉತ್ಪಾದನೆಯನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಮುಕ್ತ ವ್ಯಾಪಾರದಿಂದಾಗಿ ಒಟ್ಟು ಉತ್ಪಾದನೆ ಅಧಿಕವಾಗ್ತದೆ. ಇದರಿಂದಾಗಿ ಸಮಾಜದ ಅಭ್ಯುದಯ ಸಾಧ್ಯಗೊಂಡು ಆಡಮ್ ಸ್ಮಿತ್ ರವರು ಹೇಳುವಂತೆ ಮುಕ್ತ ಆರ್ಥಿಕತೆಗಳಲ್ಲಿ ಸ್ವಹಿತವು ಸಂಪೂರ್ಣವಾಗಿ ಕೆಲಸ ಮಾಡಿ ಇದರಿಂದ ಮಿತ ಸಂಪನ್ಮೂಲಗಳು ಗರಿಷ್ಠ ಮಟ್ಟದ ದಕ್ಷತೆಗೆ ಒಳಪಡುತ್ತವೆ. ಅಂದರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆರ್ ಪಾಸಿಬಲ್ ಅಂಡರ್ ದ ಫ್ರೀ ಟ್ರೇಡ್ ಮೆಕ್ಯಾನಿಸಮ್ ಅಂತ ಅವರು ಹೇಳ್ತಾರೆ. ಆದ್ದರಿಂದ ಮುಕ್ತ ವ್ಯಾಪಾರದಲ್ಲಿ ಬೆಲೆ ಯಂತ್ರಾಂಗವು ಉತ್ಪಾದನೆಯ ಸೂಚಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ದೇಶ ತನಗೆ ಅನುಕೂಲವಾಗುವ ಸರಕಿನ ಉತ್ಪಾದನೆಯಲ್ಲಿ ಪರಿಣತಿ ಹೊಂದಿ ಅಧಿಕ ಉತ್ಪಾದನೆ ಮಾಡಿ ವ್ಯಾಪಾರದಲ್ಲಿ ಗರಿಷ್ಠ ಲಾಭಗಳನ್ನು ಇಲ್ಲಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಮೊದಲನೇ ಒಂದು ಮುಕ್ತ ವ್ಯಾಪಾರದ ಆರ್ಗ್ಯುಮೆಂಟ್ ಆಗಿದೆ. ಎರಡನೇ ಅಂಶಕ್ಕೆ ಬಂದರೆ, ಈಕ್ವಲೈಜೇಷನ್ ಆಫ್ ಪ್ರೈಸಸ್ ಈಸ್ ಪಾಸಿಬಲ್, ಅಥವಾ ಏನು ಪ್ರೈಸ್ ಈಕ್ವಲೈಜೇಷನ್ ಅಂತಕ್ಕಂಥ ಮಾತು ಬರುತ್ತದೆ. ಅಂದರೆ ಬೆಲೆಗಳ ಸಮಾನತೆ. ಈ ವ್ಯಾಪಾರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆಗಳ ಸಮಾನತೆ ಸಾಧಿಸುತ್ತದೆ. ಒಂದು ಸರಕಿನ ಬೆಲೆ ಒಂದು ಪ್ರದೇಶದಲ್ಲಿ ಕಡಿಮೆ ಮತ್ತೊಂದು ಪ್ರದೇಶದಲ್ಲಿ ಅಧಿಕವಿದ್ದಾಗ ಮುಕ್ತ ವ್ಯಾಪಾರದ ಕಾರಣದಿಂದಾಗಿ ಆ ವಸ್ತುಗಳ ಬೆಲೆಗಳು ಸಮವಾಗುತ್ತವೆ. ಅದಕ್ಕೆ ವಸ್ತುಗಳ ಬೆಲೆಯನ್ನು ಸಮ ಮಾಡಲಿಕ್ಕೆ ಮುಕ್ತ ವ್ಯಾಪಾರ ಪೂರಕವಾಗಿದೆ ಮತ್ತು ಇದರಿಂದಾಗಿ ಎಲ್ಲ ಭಾಗದ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ನಾವು ವೃದ್ಧಿಸಲಿಕ್ಕೆ, ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಎರಡನೇ ಅನುಕೂಲ. ಮೂರನೇದ್ದು ಸಂಪನ್ಮೂಲಗಳ ಗರಿಷ್ಠ ಉಪಯೋಗ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಮುಕ್ತ ವ್ಯಾಪಾರವು ಸಂಪನ್ಮೂಲಗಳ ಗರಿಷ್ಠ ಉಪಯೋಗಕ್ಕೆ ಎಲ್ಲ ಅವಕಾಶಗಳನ್ನು ನೀಡುತ್ತದೆ. ಈ ವ್ಯಾಪಾರದಲ್ಲಿ ಒಂದು ದೇಶ ತಾನು ಕಡಿಮೆ ಬೆಲೆಗೆ ಉತ್ಪಾದಿಸಿದ ವಸ್ತುಗಳನ್ನು ಮಾರಾಟ ಮಾಡಬಹುದು. ಈ ವ್ಯಾಪಾರದಿಂದ ಆಮದು ರಫ್ತುಗಳು ಸಂಪೂರ್ಣ ಮುಕ್ತವಾಗಿ ಚಲಿಸುತ್ತವೆ. ಇದರಿಂದಾಗಿ ಒಂದು ದೇಶ ಮತ್ತೊಂದು ದೇಶವನ್ನು ಶೋಷಿಸುವ ಪ್ರಶ್ನೆ ಬರುವುದಿಲ್ಲ.
ಅಲ್ಲದೆ ಇದು ಏಕಸ್ವಾಮ್ಯದಾರರ ಶೋಷಣೆಯ ವಿರುದ್ಧ ರಕ್ಷಣೆಯನ್ನು ಕೊಡ್ತಕ್ಕಂಥ ಕ್ರಮವಾಗಿದೆ. ಅದಕ್ಕಾಗಿ ಸಂಪನ್ಮೂಲಗಳು ಇಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಬಳಕೆಗೊಂಡು ಪ್ರಪಂಚದ ಎಲ್ಲ ದೇಶಗಳಿಗೂ ಈ ವ್ಯಾಪಾರದ ಲಾಭಗಳು ಬರುತ್ತವೆ ಅಂತಕ್ಕಂಥದ್ದು ಮೂರನೇ ಮಾತಿನ ಅರ್ಥ ಆಗಿದೆ. ನಾಲ್ಕನೇ ಒಂದು ಏನು ಅಡ್ವಾಂಟೇಜ್ ಅಥವಾ ಆರ್ಗ್ಯುಮೆಂಟ್ ಇನ್ ಫೇವರ್ ಆಫ್ ಫ್ರೀ ಟ್ರೇಡ್ ಅನ್ನೋದನ್ನು ನೋಡ್ಲಿಕ್ಕೆ ಹೋದರೆ ಬೆನಿಫಿಟ್ಸ್ ಟು ಕನ್ಸ್ಯೂಮರ್ಸ್, ಅನುಭೋಗಿಗಳಿಗೆ ಪ್ರಯೋಜನ ಉಂಟಾಗ್ತದೆ. ನೋಡಿ, ಮುಕ್ತ ವ್ಯಾಪಾರವು ಉತ್ಪನ್ನ ವೈಶಿಷ್ಟ್ಯತೆಗೆ ಆದ್ಯತೆ ನೀಡುತ್ತದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟ ಹೊಂದಿದ ಉತ್ಪನ್ನಗಳು ಕಡಿಮೆ ಬೆಲೆಗೆ ಲಭ್ಯವಾಗುವಂತೆ ಮಾಡುತ್ತದೆ. ಉತ್ಪನ್ನ ವೈಶಿಷ್ಟ್ಯದಿಂದಾಗಿ ಎಲ್ಲ ದೇಶಗಳ ಅನುಭೋಗಿಗಳು ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಪಡೆದು ಅವರಿಗೆ ಹೆಚ್ಚಿನ ಪ್ರಯೋಜನಗಳು ಉಂಟಾಗ್ತವೆ ಅಂತಕ್ಕಂಥದ್ದು ನಮಗೆ ಇದರಿಂದ ಗೊತ್ತಾಗ್ತದೆ. ಮುಂದುವರೆದು ಇಲ್ಲಿ ಮಾರುಕಟ್ಟೆಗಳ ವಿಸ್ತರಣೆ, ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟ್. ನೋಡಿ, ಮುಕ್ತ ವ್ಯಾಪಾರವು ಮಾರುಕಟ್ಟೆಗಳ ಗಾತ್ರವನ್ನು ವಿಸ್ತಾರಗೊಳಿಸುತ್ತದೆ. ಮಾರುಕಟ್ಟೆಗಳ ವಿಸ್ತಾರ ಅಂತಂದರೆ ಬೇಡಿಕೆ ಪೂರೈಕೆಗಳು ಹೆಚ್ಚಾಗ್ತಾ ಇರುವುದನ್ನು ನಾವು ನೋಡ್ತೀವಿ. ದೊಡ್ಡ ಮಾರುಕಟ್ಟೆಗಳ ಸೃಷ್ಟಿ, ಅಧಿಕ ಉತ್ಪಾದನೆ ಮತ್ತು ಏನಂತ ಹೇಳ್ತೀವಿ, ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತಾ ಹೋದಂಗೆ ಸ್ಪೆಷಲೈಜೇಷನು ಮತ್ತು ಏನು ಶ್ರಮ ವಿಭಜನೆಗಳ ಒಂದು ಅಡ್ವಾಂಟೇಜ್ಗಳಿಂದಾಗಿ ಇಲ್ಲಿ ಏನಾಗ್ತದೆ, ಮಾರ್ಕೆಟ್ಸು ಎಕ್ಸ್ಪ್ಯಾಂಡ್ ಆಗ್ತವೆ, ದೊಡ್ಡ ಒಂದು ಉತ್ಪಾದನೆ ಇಲ್ಲಿ ಸಾಧ್ಯಗೊಳ್ಳುತ್ತದೆ. ಆರನೇದು ತಾಂತ್ರಿಕ ಪ್ರಗತಿ, ಇಂಪ್ರೂವ್ಮೆಂಟ್ ಇನ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್. ನೋಡಿ, ಮುಕ್ತ ವ್ಯಾಪಾರವು ಏಕಸ್ವಾಮ್ಯಕ್ಕೆ ಕಡಿವಾಣ ಹಾಕಿ ನೇರ ಪೈಪೋಟಿಯನ್ನು ಸೃಷ್ಟಿಸುತ್ತದೆ. ಈ ರೀತಿಯ ಪೈಪೋಟಿಯಿಂದಾಗಿ ತಾಂತ್ರಿಕ ಪ್ರಗತಿ ಆಗ್ತದೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಹೊಸತನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಪೈಪೋಟಿಯಲ್ಲಿ ಎಲ್ಲ ದೇಶಗಳು ಗೆಲ್ಲಲು ಬಯಸುತ್ತವೆ ಮತ್ತು ವಿವಿಧ ತಂತ್ರಗಾರಿಕೆಗಳನ್ನು ಅನ್ವೇಷಿಸುತ್ತವೆ. ಆದ್ದರಿಂದ ಮುಕ್ತ ವ್ಯಾಪಾರವಿಲ್ಲದಿದ್ದರೆ ಪೈಪೋಟಿ ಇರುವುದಿಲ್ಲ. ಆಗ ದೇಶಗಳು ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ, ಅನ್ವೇಷಣೆಗೊಳಿಸಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದು ಇದರ ಇನ್ನೊಂದು ಅರ್ಥ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಮುಕ್ತ ವ್ಯಾಪಾರವು ಈ ರೀತಿಯಾಗಿ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ. 7ನೇ ವಿಚಾರಕ್ಕೆ ಬಂದಾಗ ಆರ್ಥಿಕ ಸಹಕಾರ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕೋಆಪರೇಷನ್ ಅಮಾಂಗ್ ದ ನೇಷನ್ಸ್ ಅಂತ ಬರ್ತದೆ. ನೋಡಿ, ಮುಕ್ತ ವ್ಯಾಪಾರದಿಂದ ಪರಸ್ಪರ ಒಂದು ಪ್ರೀತಿ ವಿಶ್ವಾಸಗಳು ಬೆಳೀತವೆ, ಬಾಂಧವ್ಯ ಬೆಳೀತದೆ. ಇದರ ಜೊತೆಗೆ ವಾಣಿಜ್ಯ, ವ್ಯಾಪಾರ, ಆರ್ಥಿಕ ಅಭಿವೃದ್ಧಿಯ ಚಿಂತನೆಗಳು ಅಧಿಕಗೊಂಡು ಎಲ್ಲರಲ್ಲಿ ಒಂದು ಸಹಕಾರ ಮನೋಭಾವನೆಗಳು ಉಂಟಾಗಿ ವಿಶ್ವ ಶಾಂತಿಗೆ ಇದು ಒಂದು ಪೂರಕವಾದಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. 8ನೇ ವಿಚಾರಕ್ಕೆ ಬಂದಾಗ ಏನು ಕಳ್ಳ ಸಾಗಾಣಿಕೆಯನ್ನು ನಾವು ತಡಿಬಹುದು, ನೋ ಸ್ಮಗ್ಲಿಂಗ್ ಅಂತೇನು ಹೇಳ್ತೀವಲ್ಲ. ಮುಕ್ತ ವ್ಯಾಪಾರದಿಂದ ಎಲ್ಲ ರಾಷ್ಟ್ರಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ಬೆಲೆಯಲ್ಲಿ ವಸ್ತುಗಳು ಲಭ್ಯವಾಗುವುದರಿಂದ ಕಳ್ಳ ಸಾಗಾಟಕ್ಕೆ ಅಥವಾ ಸ್ಮಗ್ಲ್ಡ್ ಗೂಡ್ಸಿಗೆ ಅವಕಾಶ ಕಡಿಮೆ. ಆದರೆ ನಿಯಂತ್ರಿತ ವ್ಯಾಪಾರ ವ್ಯವಸ್ಥೆಯಲ್ಲಿ ಅಂದರೆ ಪ್ರೊಟೆಕ್ಷನ್ ಟ್ರೇಡ್ ಪಾಲಿಸಿಯಲ್ಲಿ ಎಲ್ಲ ರಿಸ್ಟ್ರಿಕ್ಟ್ ಮಾಡಿರೋದ್ರಿಂದ ಏನಾಗ್ತದೆ, ಕಳ್ಳ ಸಾಗಾಟಕ್ಕೆ ಅಲ್ಲಿ ಅವಕಾಶ ಇರ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. 9ನೇದು ಡೆವಲಪ್ಮೆಂಟ್ ಆಫ್ UDCs ಅಥವಾ ಹಿಂದುಳಿದ ಆರ್ಥಿಕ ವ್ಯವಸ್ಥೆಗಳ ಅಭಿವೃದ್ಧಿ ಮುಕ್ತ ವ್ಯಾಪಾರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇದರ ಈ ವಾದದ ಇನ್ನೊಂದು ಉದ್ದೇಶ ಆಗಿದೆ. ಅಂದರೆ ಮುಕ್ತ ವ್ಯಾಪಾರವು ಹಿಂದುಳಿದ ದೇಶಗಳಿಗೆ ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ಅಂದರೆ ಮುಕ್ತ ಚಾಲನೆಯಿಂದಾಗಿ ಸಮಾನ ಅವಕಾಶಗಳು ಉಂಟಾಗಿ ಪ್ರಗತಿ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು, ಬಂಡವಾಳ ಹರಿದು ಬರ್ತದೆ ಮತ್ತು ಶೋಷಣೆಗಳು ತಪ್ಪುತ್ತವೆ, ಆದರೆ ರಿಸ್ಟ್ರಿಕ್ಷನ್ನಿಂದ ಇವೆಲ್ಲ ಉಂಟಾಗ್ತವೆ ಅಂತಕ್ಕಂಥದ್ದು ಫ್ರೀ ಟ್ರೇಡ್ ಪಾಲಿಸಿನಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ದೇರ್ಫೋರ್ ಹೆಬರ್ಲರ್ ಹೇಳುವಂತೆ ಏನು ಇಂಟರ್ನ್ಯಾಷನಲ್ ಟ್ರೇಡ್ ಹ್ಯಾಸ್ ಮೇಡ್ ಎ ಟ್ರಿಮೆಂಡಸ್ contribution to the development of LDCs in the 19th and 20th centuries and can be expected more in future if it is allowed to proceed freely ಅಂತಕ್ಕಂಥ ಒಂದು ಮಾತು ಯಾರು ಹೇಳಿದರು ಅಂತಂದರೆ ಇಲ್ಲಿ ಹೆಬರ್ಲರ್ ಈ ವಿಷಯವನ್ನು ಹೇಳಿದ್ದಾರೆ. ಮುಂದುವರೆದು ಈ ಆರ್ಗ್ಯುಮೆಂಟ್ಸ್ ಅಗೇನೆಸ್ಟ್ ಫ್ರೀ ಟ್ರೇಡ್, ಈ ಮುಕ್ತ ವ್ಯಾಪಾರದ ವಿರುದ್ಧವಾದ ಅಥವಾ ಅನಾನುಕೂಲಗಳು ಏನು ಅನ್ನುವುದು ನೋಡುವುದಾದರೆ, ಮೊದಲನೇದಾಗಿ ಸ್ವದೇಶಿ ಕೈಗಾರಿಕೆಗಳ ನಾಶ, ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಅಂತಕ್ಕಂಥ ಮಾತು ಮೊದಲಿಗೆ ಬರ್ತದೆ. ಅಂದರೆ ಮುಕ್ತ ವ್ಯಾಪಾರವು ಸ್ವದೇಶಿ ಕೈಗಾರಿಕೆಗಳಿಗೆ ಮಾರಕ ಎನ್ನುವ ಮಾತಿದೆ. ಏಕೆಂದರೆ ವಿದೇಶಿ ಮುಕ್ತ ವ್ಯಾಪಾರದಿಂದಾಗಿ ಸುಲಭವಾಗಿ ವಸ್ತುಗಳು ಕಡಿಮೆ ಬೆಲೆಗೆ ಲಭ್ಯವಾದಾಗ ಸ್ಥಳೀಯ ಕೈಗಾರಿಕೆಗಳು ನಾಶ ಹೊಂದುವ ಭೀತಿ ಇದೆ ಅಂತಕ್ಕಂಥದ್ದು ಮೊದಲನೇ ಅಪವಾದ ಅಥವಾ ದೋಷ ಯಾರ್ದು ಅಂತಂದರೆ ಮುಕ್ತ ವ್ಯಾಪಾರದ್ದು. ಎರಡನೇ ಒಂದು
ಆರ್ಗ್ಯುಮೆಂಟ್ ಅಗೇನೆಸ್ಟ್ ಫ್ರೀ ಟ್ರೇಡ್ಗೆ ಬರ್ತಕ್ಕಂಥ ಮಾತು ಯಾವುದು ಅಂತಂದರೆ ಲಾಪ್ ಸೈಡೆಡ್ ಆರ್ ಪಾರ್ಷಿಯಲ್ ಡೆವಲಪ್ಮೆಂಟ್, ಭಾಗಶಃ ಅಭಿವೃದ್ಧಿಯಾಗುವ ಒಂದು ಸಮಸ್ಯೆ. ನೋಡ್ರಿ, ಉತ್ಪನ್ನ ವೈಶಿಷ್ಟ್ಯತೆಯು ಮುಕ್ತ ವ್ಯಾಪಾರದ ಪ್ರಯೋಜನೆಯಾಗಿದೆ. ಈ ವೈಶಿಷ್ಟ್ಯ ಒಂದು ನಿರ್ದಿಷ್ಟ ಭಾಗಕ್ಕೆ ಮಾತ್ರ ಸೀಮಿತವಾಗುತ್ತದೆ, ಉಳಿದ ಭಾಗಗಳು ಅಭಿವೃದ್ಧಿಯನ್ನು ಸಾಧಿಸುವುದಿಲ್ಲ. ಬ್ರಿಟಿಷ್ ಇಂಡಿಯಾದಲ್ಲಿ ಭಾರತದಕ್ಕೆ ಆಗಿರ್ತಕ್ಕಂಥದ್ದು ಇದೇ ಒಂದು ಸ್ಥಿತಿ. ಭಾರತವು ಕೇವಲ ಪ್ರಾಥಮಿಕ ರಂಗವನ್ನು ಮಾತ್ರ ಬೆಳೆಸಿಕೊಳ್ಳಲಿಕ್ಕೆ ಸೀಮಿತವಾಯಿತು ಅಂತಕ್ಕಂಥ ಒಂದು ಅಪವಾದ ಈ ಮುಕ್ತ ವ್ಯಾಪಾರಕ್ಕೆ ಇದೆ. ಮೂರನೇ ವಿಚಾರಕ್ಕೆ ಬಂದಾಗ ಅತಿಯಾದ ಅವಲಂಬನೆ ಸರಿಯಾದುದಲ್ಲ. ಇಲ್ಲಿ ನೋಡಿ, ಟೂ ಮಚ್ ಡಿಪೆಂಡೆನ್ಸಿ ಆರ್ ಡೇಂಜರಸ್ ಆಫ್ ಡಿಪೆಂಡೆನ್ಸಿ ಆನ್ ಫಾರಿನ್ ಟ್ರೇಡ್. ಯಾಕೆ ಅಂತಂದರೆ ವೈಶಿಷ್ಟ್ಯತೆಗಳಿಂದಾಗಿ ಪ್ರಪಂಚದ ದೇಶಗಳ ನಡುವೆ ಪರಸ್ಪರ ಅವಲಂಬನೆ ಅಧಿಕಗೊಳ್ಳುತ್ತದೆ. ಒಂದು ವೇಳೆ ಯಾವುದೇ ಒಂದು ಅನಾಹುತ ಅಥವಾ ವೈಷಮ್ಯ ಅಥವಾ ಘಟನೆಗಳು ಘಟಿಸಿದಾಗ, ಅನಾನುಕೂಲ ಘಟನೆಗಳು ಘಟಿಸಿದಾಗ ಅಂಥ ಸಂದರ್ಭದಲ್ಲಿ ಆ ದೇಶಗಳು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಆರಂಭಿಕ ರಕ್ಷಣೆ, ನಾಲ್ಕನೇ ಮಾತಿಗೆ ಬಂದಾಗ ಆರಂಭಿಕ ರಕ್ಷಣೆ ಅಗತ್ಯ. ನೋಡಿ, ಇನಿಷಿಯಲ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಪ್ರತಿ ದೇಶಕ್ಕೆ ತನ್ನ ಕೈಗಾರಿಕೀಕರಣದ ದಿನಗಳಲ್ಲಿ ಆರಂಭಿಕ ರಕ್ಷಣದ ಅವಶ್ಯಕತೆಗಳು ಬೇಕೇ ಬೇಕು. ಅಂದರೆ ಆದ್ದರಿಂದಲೇ ಇಲ್ಲೊಂದು ಮಾತು ಬರ್ತದೆ, ಏನು ಅಂತಂದರೆ ಶಿಶುವನ್ನು ಪೋಷಿಸು, ಮಗುವನ್ನು ರಕ್ಷಿಸು ಮತ್ತು ಪ್ರೌಢನನ್ನು ಸ್ವತಂತ್ರನನ್ನಾಗಿಸು. ಅಂದರೆ ನರ್ಸ್ ದ ಬೇಬಿ, ಪ್ರೊಟೆಕ್ಟ್ ದ ಚೈಲ್ಡ್ ಆ್ಯಂಡ್ ಫ್ರೀ ದ ಅಡಲ್ಟ್ ಅಂತಕ್ಕಂಥ ಮಾತು. ಸೊ ಇಲ್ಲಿ ಪ್ರತಿಯೊಂದು ಕೈಗಾರಿಕೆಗೆ ನಾವು ಆರಂಭದ ದಿನಗಳಲ್ಲಿ ಇನ್ಫ್ಯಾನ್ಸಿ ಸ್ಟೇಜ್ ಅಂತ ಹೇಳ್ತೀವಿ. ಆ ಇನ್ಫ್ಯಾನ್ಸಿ ಸ್ಟೇಜ್ನಲ್ಲಿ ವಿ ಹ್ಯಾವ್ ಟು ಗಿವ್ ಪ್ರೊಟೆಕ್ಷನ್ ಅಂತಕ್ಕಂಥದ್ದು. ಸೊ ಅದು ಇಲ್ಲಿ ಸಿಗದಿಲ್ಲ ಯಾವುದರಿಂದಾಗಿ? ಮುಕ್ತ ವ್ಯಾಪಾರದಿಂದಾಗಿ ಅಂತಕ್ಕಂಥ ಒಂದು ಭಯ ಇಲ್ಲಿ ನಮ್ಮನ್ನು ಕಾಡುತ್ತದೆ. ಐದನೇ ವಿಚಾರಕ್ಕೆ ಬಂದಾಗ ನೋ ಸ್ಕೋಪ್ ಫಾರ್ ಬ್ಯಾಲೆನ್ಸ್ಡ್ ಗ್ರೋತ್, ಸಂತುಲಿತ ಅಭಿವೃದ್ಧಿಗೆ ಕೊರತೆ. ಮುಕ್ತ ವ್ಯಾಪಾರದಿಂದಾಗಿ ಒಂದು ದೇಶದಲ್ಲಿ ಏಕಕಾಲದಲ್ಲಿ ಎಲ್ಲ ಕ್ಷೇತ್ರಗಳ ಪ್ರಗತಿ ಅಥವಾ ಅಭಿವೃದ್ಧಿ ಅಸಾಧ್ಯ ಅಂತಕ್ಕಂಥದ್ದು. ಒಂದು ಆರ್ಥಿಕತೆಯಲ್ಲಿ ಕೃಷಿ, ಕೈಗಾರಿಕೆ, ವಾಣಿಜ್ಯ, ವ್ಯಾಪಾರ, ಮೂಲಸೌಕರ್ಯ, ಸೇವಾ ಹೀಗೆ ಅನೇಕ ವಲಯಗಳು, ರಂಗಗಳು ಇರೋದರಿಂದ ಅವೆಲ್ಲವುಗಳನ್ನು ಏಕಕಾಲದಲ್ಲಿ ಅಭಿವೃದ್ಧಿಗೊಳಿಸಲು ಏನಾಗ್ತದೆ? ಮುಕ್ತ ವ್ಯಾಪಾರದಿಂದ ಸಾಧ್ಯ ಆಗುವುದಿಲ್ಲ. ಅದು ನಾವು ಈ ಒಂದು ಪ್ರೊಟೆಕ್ಷನ್ ವ್ಯಾಪಾರದಿಂದ ನಾವು ಅವೆಲ್ಲವುಗಳ ಮೇಲೆ ನಿಗಾ ಇಡಬಹುದು. ಅವೆಲ್ಲವುಗಳನ್ನು ನಾವು ಬೆಳೆಸುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ಬೋದು, ಒಂದೊಂದಾಗಿ ಅಟ್ಲೀಸ್ಟ್. ನೆಕ್ಸ್ಟ್ ಆರನೇ ವಿಚಾರಕ್ಕೆ ಬಂದಾಗ ಲೆಸ್ ಕ್ಯಾಪಿಟಲ್ ಅಕ್ಯುಮುಲೇಷನ್, ಅಂದರೆ ಬಂಡವಾಳದ ಸಂಚಯನ ಅಸಾಧ್ಯ. ಆರ್ಥಿಕ ಅಭಿವೃದ್ಧಿಗೆ ಬಂಡವಾಳ ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೆ ಕೂಡ ಸಮಗ್ರ ಆರ್ಥಿಕತೆಯ ಮೇಲೆ ಸಂಪೂರ್ಣ ಹತೋಟಿಯ ಒಂದು ಅವಶ್ಯಕತೆ ಇರುತ್ತದೆ. ಅಂದರೆ ಮುಕ್ತ ವ್ಯಾಪಾರದಲ್ಲಿ ಸರ್ಕಾರದ ಹಸ್ತಕ್ಷೇಪಕ್ಕೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಮುಕ್ತ ವ್ಯಾಪಾರ ಇಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತದೆ ಅಂತಕ್ಕಂಥ ಒಂದು ಆತಂಕ ಅಲ್ಲಿ ನಮಗೆ ಬರ್ತದೆ. ಏಳನೇ ವಿಚಾರಕ್ಕೆ ಬಂದಾಗ ಏಕಸ್ವಾಮ್ಯಗಳ ರಚನೆ. ನೋಡಿರಿ, ಮುಕ್ತ ವ್ಯಾಪಾರದಲ್ಲಿ ಆಗೋದಿಲ್ಲ ಅಂತ ಅಲ್ಲಿ ಹೇಳಿವಿ ನಾವು. ಈಗ ಇಲ್ಲಿ ಏಕಸ್ವಾಮ್ಯಗಳು ರಚನೆ ಆಗ್ತಕ್ಕಂಥ ಒಂದು ಭಯ ಇಲ್ಲಿ ಕಾಡ್ತದೆ. ಮುಕ್ತ ವ್ಯಾಪಾರ ಪ್ರಪಂಚದೆಲ್ಲೆಡೆ ವ್ಯಾಪ್ತಿ ಹೊಂದಿದಾಗ, ಎಲ್ಲ ದೇಶಗಳಿಗೆ ಲಾಭ ಹಂಚಿ ಹೋದಾಗ, ಅದರ ಪ್ರಮಾಣ ಕುಸಿಯತೊಡಗಿದಾಗ, ನೋಡಿ, ಎಲ್ಲ ದೇಶಗಳದರಲ್ಲಿ ಪಾಲ್ಗೊಂಡು ಎಲ್ಲವೂ ಉತ್ಪಾದನೆಯನ್ನು ಪಾಲ್ಗೊಂಡು ಎಲ್ಲವೂ ಅವುಗಳನ್ನು ಹಂಚಿಕೊಳ್ಳುವಾಗ ಲಾಭದ ಪ್ರತಿಶತ ಕುಸಿತದೆ. ಆವಾಗೇನು ಮಾಡ್ಕೊಳ್ತವೆ ಅವು? ಆ ಲಾಭವನ್ನು ಹಾಗೆ ಮೇಂಟೈನ್ ಮಾಡ್ಕೊಳ್ಬೇಕು ಅಂತಂದಾಗ ಇಂಟರ್ನ್ಯಾಷನಲ್ ಕಾರ್ಟೆಲ್ಗಳನ್ನು, ಸಿಂಡಿಕೇಟ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತವೆ. ಅದು ಪುನಃ ಈ ಏಕಸ್ವಾಮ್ಯಕ್ಕೆ ಎಡೆ ಮಾಡಿ ಕೊಡ್ತದೆ ಅಂತಕ್ಕಂಥ ಒಂದು ಅಪವಾದ ಮುಕ್ತ ವ್ಯಾಪಾರಕ್ಕೆ ಇದೆ ಅಂತಕ್ಕಂಥದ್ದು ಇದರಿಂದ ತಿಳಿಯುತ್ತದೆ. ಆವಾಗ ಹಿಂದುಳಿದ ನಮ್ಮಂಥ ದೇಶಗಳು ಕಷ್ಟದಲ್ಲಿ ಮುಳುಗಬೇಕಾಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಇನ್ನೊಂದು ಪಾಯಿಂಟಿಗೆ ಬಂದಾಗ ಇಲ್ಲಿ ಮುಕ್ತ ವ್ಯಾಪಾರವು ಸ್ವದೇಶಿ ಕೈಗಾರಿಕೆಗಳನ್ನು ನಾಶಪಡಿಸಿ ನಿರುದ್ಯೋಗ ಸೃಷ್ಟಿಸ್ತಕ್ಕಂಥ ಒಂದು ಭಯ ಇದೆ. ಆಗ ಹಿಂದುಳಿದ ದೇಶಗಳು ಮುಂದುವರಿದ ದೇಶಗಳೊಡನೆ ಪೈಪೋಟಿ ಮಾಡುವ ಸಾಮರ್ಥ್ಯ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತವೆ. ಆದ್ದರಿಂದ ಮುಕ್ತ ವ್ಯಾಪಾರವು ಹಿಂದುಳಿದ ದೇಶಗಳ ಪ್ರಗತಿಗೆ ಮಾರಕವಾಗಿ ಪರಿಣಮಿಸುತ್ತದೆ ಅಂತಕ್ಕಂಥದ್ದು ನಮಗಿದರಿಂದ ಗೊತ್ತಾಗ್ತದೆ. ಇವೆಲ್ಲವೂ ಕೂಡ ಇದಕ್ಕೆ ಅಪವಾದಗಳಾಗಿವೆ, ಅಂದರೆ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಫ್ರೀ ಟ್ರೇಡ್ನ ಅಂಶಗಳಾಗಿವೆ. ಕನ್ಕ್ಲೂಷನಿಗೆ ಬಂದಾಗ ಮುಕ್ತ ವ್ಯಾಪಾರ ನೀತಿಯು ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ 200 ವರ್ಷಗಳ ಇತಿಹಾಸದಲ್ಲಿ ಅಂದಿನ ಆರ್ಥಿಕ ತಜ್ಞರ ಅಭಿಪ್ರಾಯಗಳಂತೆ ಮೊದಲನೇ ಪ್ರಪಂಚ ಯುದ್ಧದವರೆಗೆ
ಮುಂದುವರೆದು 1929-30 ಮಹಾ ಮುಗ್ಗಟ್ಟಿನ ನಂತರದ ದಿನಗಳಲ್ಲಿ ಪ್ರಪಂಚದ ದೇಶಗಳು ಅನೇಕ ಪ್ರಪಂಚದ ದೇಶಗಳು ಸ್ವಾತಂತ್ರ್ಯಗೊಂಡವು. ತದನಂತರ ಇದು ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆದರೆ ಕಳೆದ ಕೆಲ ದಶಕಗಳಿಂದ ಇಂತಹದ್ದೇ ವ್ಯಾಪಾರ ನೀತಿಗೆ ಸರ್ಕಾರಗಳು ಸಂಪೂರ್ಣ ಚಿಂತನೆಯನ್ನು ನಡೆಸಿ ಮತ್ತು ಸರ್ಕಾರದ ಹಸ್ತಕ್ಷೇಪಗಳಿಂದ ಮತ್ತೆ ಸದ್ದು ಮಾಡುತ್ತಿವೆ. ಅಂದರೆ ಮೊದಲು ಮುಕ್ತ ವ್ಯಾಪಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಬೇಡ ಅಂತ ಹೇಳಿದರು, ಆದರೆ ಈಗ ಸರ್ಕಾರದ ಹಸ್ತಕ್ಷೇಪದಿಂದ ಮುಕ್ತ ವ್ಯಾಪಾರದ ಕಡೆಗೆ ದೇಶಗಳು ಒಲವನ್ನು ತೋರಿಸ್ತವೆ. ಅದಕ್ಕೆ ಕಿಂಡಲ್ಬರ್ಜರ್ rightly remarks that it is reasonable to believe in the doctrine of free trade but unreasonable to be doctrinaire about it ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಇದು ಬಹಳ ರೀಸನೇಬಲ್ ಇದು ಮಾಡಲಿಕ್ಕೆ, ಆದರೆ ಇದನ್ನು ಜಾರಿ ತರಬೇಕಾದ್ರೆ ಅನೇಕ ಗೊಂದಲಗಳು ಸಮಸ್ಯೆಗಳು ಉಂಟಾಗ್ತವೆ ಪ್ರತಿಯೊಂದು ದೇಶಕ್ಕೆ. ಆದ್ದರಿಂದ ಈ ಎಲ್ಲ ಅಂಶಗಳು ಮುಕ್ತ ವ್ಯಾಪಾರದ ಒಂದು ಹಿನ್ನೆಲೆಯಲ್ಲಿ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳೆರಡನ್ನೂ ನಾವು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದೇವೆ. ನಮಸ್ಕಾರ.